2026-27ನೇ ಶೈಕ್ಷಣಿಕ ವರ್ಷಕ್ಕಾಗಿ RTE ಅಡಿಯಲ್ಲಿ ಅಂದ್ರೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ದ ಅಡಿಯಲ್ಲಿ ಅರ್ಜಿ ಸಲ್ಲಿಸಾಕ ಒಂದು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಶಾಲಾ ಶಿಕ್ಷಣ ಇಲಾಖೆಯಿಂದ ಒಂದು ಕರಡು ನೋಟಿಫಿಕೇಶನ್ ಅಂದ್ರೆ ಡ್ರಾಫ್ಟ್ ನೋಟಿಫಿಕೇಶನ್ ಬಿಡುಗಡೆ ಮಾಡ್ಯಾರು. ಅದರಲ್ಲಿ ಏನೇನು ಇನ್ಫಾರ್ಮೇಷನ್ ಐತಿ ಅನ್ನೋದನ್ನು ನೋಡ್ಕೊಂಡು ಮತ್ತು ಅದಕ್ಕೆ ಎಲಿಜಿಬಿಲಿಟಿ ಏನೇನು ಬೇಕು ಹೌದಾ ಅನ್ನೋದನ್ನು ಈ ಒಂದು ವಿಡಿಯೋದಾಗ ನೋಡೋಣ. RTE 2026-27 ಫಸ್ಟ್ ಆಫ್ ಆಲ್ ನಾವು RTE ಒಂದು ಆ್ಯಕ್ಟದ ಒಂದು ಬ್ಯಾಕ್ಗ್ರೌಂಡನ್ನು ನೋಡೋಣ. ಒಂದು ಹಿಂದುಳಿದ ವರ್ಗಗಳು ದುರ್ಬಲ ಜನರ ಮಕ್ಕಳು ಒಂದು ಸರಿಯಾದ ಎಜುಕೇಷನ್ ಪಡಿಬೇಕು ಅನ್ನೋ ಉದ್ದೇಶವನ್ನು ಏನು ಮಾಡಿದಪ್ಪ ಅಂದ್ರೆ ಗೌರ್ಮೆಂಟ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ಯಾವುದು 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2002 ಈ ಒಂದು 86th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2002 ಮೂಲಕ ಏನು ಮಾಡಿದಪ್ಪ ಅಂದ್ರೆ ಆರ್ಟಿಕಲ್ 21A ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತಾರೆ. ಇದು ಏನು ಹೇಳ್ತೈತಿಪ್ಪ ಅಂದ್ರೆ 6-14 ವರ್ಷದ ಒಳಗಿನ ಮಕ್ಕಳಿಗೆ ಕಂಪಲ್ಸರಿ ಮತ್ತು ಫ್ರೀ ಎಜುಕೇಷನ್ ಕೊಡಬೇಕಂತ ಈ ಒಂದು ಆರ್ಟಿಕಲ್ 21A ಹೇಳ್ತತಿ. ಇದರ ಅಡಿಯಲ್ಲಿನ ಏನು ಮಾಡಿತು ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನು ಮಾಡತಿ RTE ಆ್ಯಕ್ಟನ್ನು ಅಂದರೆ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ RTE ಆ್ಯಕ್ಟ್ 2009 ನಮ್ಮ ಸರ್ಕಾರ ಒಂದು ಜಾರಿಗೆ ತರ್ತೈತಿ. ಓಕೆ, ಇದರ ಅಡಿಯಲ್ಲೇ 6-14 ವರ್ಷದ ಒಳಗಿನ ಮಕ್ಕಳಿಗೆ ನಮ್ಮಲ್ಲಿ ಕಂಪಲ್ಸರಿಯಾಗಿ ಸರ್ಕಾರಿ ಮತ್ತು ಅನುದಾನಿತ ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಸ್ಕೂಲ್ಗಳಲ್ಲಿ ಪೈಲಿ ಏನಿದೆಪ್ಪ ಅಂದ್ರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕೂಡ 25% ಸೀಟ್ಗಳನ್ನು ಒಂದು ಬಡ ಮತ್ತು ದುರ್ಬಲ ವರ್ಗದ ಮಕ್ಕಳಿಗಾಗಿ ಒಂದು ರಿಸರ್ವ್ ಮಾಡ್ತಿದ್ರು ಈ ಒಂದು RTE ಅಡಿಯಲ್ಲಿ. ಆದರೆ ಈಗ ಕಳೆದ ಕೆಲವು ವರ್ಷಗಳಿಂದ ಏನಾಯ್ತು ಬರೀ ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಸ್ಕೂಲ್ಗಳಲ್ಲಿ ಮಾತ್ರ ಅದು 1ನೇ ಸ್ಟ್ಯಾಂಡರ್ಡ್ ಹಿಡ್ಕೊಂಡ ನೀವು ಅಪ್ಲಿಕೇಶನ್ನ ಮಕ್ಕಳಿಗೆ ಹಾಕ್ಬೋದು ಈ ಒಂದು RTE ಅಡಿಯಲ್ಲಿ. ಓಕೆ, ಆರ್ಟಿಕಲ್ 21A ಮತ್ತು RTE ಆ್ಯಕ್ಟ್ ಇವು ಎರಡೂ ಎಂದು ಜಾರಿಗೆ ಬಂದಪ್ಪ ಅಂದ್ರೆ ಏಪ್ರಿಲ್ 1, 2010 2009 RTE ಆ್ಯಕ್ಟನ್ನು ಪಾಸ್ ಮಾಡ್ತಾರು. ಯಾವುದ್ರ ಅಡಿಯಲ್ಲಿ ಈ ಒಂದು ಆರ್ಟಿಕಲ್ 21A ಅಡಿಯಲ್ಲಿ. ಓಕೆ, ಆದರೆ ಇವು ಎರಡೂ ಕೂಡಿ ಯಾವಾಗ ಜಾರಿ ಬಂದಪ್ಪ ಅಂದರೆ ಏಪ್ರಿಲ್ 1, 2010 ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಪ್ಲೈ ಅದು ಅವತ್ತು ಜಾರಿಗೆ ಬರ್ತಾವು. ಈ ಒಂದು RTE ಅಡಿಯಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ನಮ್ಗೆ ಅರ್ಹತೆಗಳು ಕ್ವಾಲಿಫಿಕೇಷನ್ಸ್ ಏನೇನು ಬೇಕು ಅಂದ್ರೆ 1ನೇದು ಕರ್ನಾಟಕದ ಕಾಯಂ ನಿವಾಸಿಗಳಾಗಿರ್ಬೇಕು. ನೀವು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಆಮೇಲೆ ವಾರ್ಷಿಕ ಆದಾಯ ಅಂದರೆ ನಿಮ್ಮದು ಇಯರ್ಲಿ ಇನ್ಕಮ್ ವಾರ್ಷಿಕ ಆದಾಯ ರೂಪಾಯಿ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಆಮೇಲೆ ಇಲ್ಲಿ BPL ಕುಟುಂಬಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾರೆ. ಯಾಕಪ್ಪ ಅಂದ್ರೆ BPL ಕುಟುಂಬಗಳನ್ನ ಗೊತ್ತೈತೆ ನಿಮಗೆ, ಬಿಲೋ ಪವರ್ಟಿ ಲೈನ್ ಅಂತಾರು.
ಅಂಥ ಕುಟುಂಬಗಳಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾರೆ. ಯಾಕಪ್ಪ ಅಂದ್ರೆ ಅವರು ಬಡ ಜನರು ಇರ್ತಾರೆ, ಅವರಿಗೆ ಒಂದು ಹೆಚ್ಚಿನ ಫೀಯನ್ನು ಕೊಟ್ಟ ಕಲಿಸುವಂಥ ಕೆಪಾಸಿಟಿ ಇರುವುದಿಲ್ಲ. ಆದ್ದರಿಂದ ಅಂಥ ಮಕ್ಕಳಿಗೆ ಈ ಒಂದು ಆರ್ ಟಿ ಅಡಿಯಲ್ಲಿ ಅರ್ಜಿ ಹಾಕಿದರೆ ಅವರಿಗೆ ಫಸ್ಟ್ ಸೀಟ್ಗಳನ್ನು ಅಲಾಟ್ ಮಾಡ್ತಾರೆ. ಓಕೆ, ಇನ್ನು ಅಪ್ಲಿಕೇಶನ್ ಹಾಕಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂದ್ರೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ಮೊನ್ನೆದು ಆಧಾರ್ ಕಾರ್ಡ್ ಬೇಕಾದತಿ, ನಿಮ್ಮದು ಮತ್ತು ಮಗುವಿನದು ಅಂದ್ರೆ ಪೇರೆಂಟ್ಸ್ದು ಮತ್ತು ಮಗುವಿನ ಆಧಾರ್ ಕಾರ್ಡ್ ಬೇಕಾದತಿ. ಆಮೇಲೆ ಜನನ ಪ್ರಮಾಣ ಪತ್ರ, ಮಗುವಿನ ಬರ್ತ್ ಸರ್ಟಿಫಿಕೇಟ, ಜನನ ಪ್ರಮಾಣ ಪತ್ರ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್, ನಿವಾಸ ಪ್ರಮಾಣ ಪತ್ರ ಅಂದ್ರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಾಯ್ತಿ. ನೀವು ಕರ್ನಾಟಕದವರ ಅದಿರಿ, ಕಾಯಂ ನಿವಾಸಿ ಅದಿರಿಪ್ಪ ಅನ್ನೋದನ್ನ ಪ್ರೂವ್ ಮಾಡಕ್ಕೆ ನಿವಾಸ ಪ್ರಮಾಣ ಪತ್ರ ಬೇಕಾದತಿ. ಒಂದು ರೇಷನ್ ಕಾರ್ಡ, ನೀವು ಯಾವ ರೇಷನ್ ಕಾರ್ಡ್ ಹೊಂದಿರಿ ಅನ್ನೋದನ್ನ ತೋರ್ಸಾಕ ಬಿ ಪಿ ಎಲ್ ಇದ್ರೆ ನಿಮ್ಗೆ ಹೆಚ್ಚು ಪ್ರಿಫರೆನ್ಸ್ ಸಿಗ್ತೈತಿ. ಅದೇ ರೀತಿ ಪಾಸ್ಪೋರ್ಟ್ ಸೈಜ್ ಫೋಟೋ, ಎಲ್ಲ ಡಾಕ್ಯುಮೆಂಟ್ಸ್ಗಳು ನೀವು ಆಲ್ರೆಡಿ ತೆಗೆದುಕೋಬೇಕಾಗತಿ, ರೆಡಿ ಒಳಗೆ ಇರಬೇಕಾಗತ್ತೆ. ನೀವು ಅರ್ಜಿ ಸಲ್ಲಿಸುವ ದಿನಾಂಕಗಳು, ಯಾವ್ಯಾವ ದಿನಾಂಕದ ನಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು. 16/3/2026, 15/4/2026 ನಿಮಗೆ ಎಕ್ಸಾಕ್ಟ್ 1 ಮಂತ್ ಟೈಮ್ ಕೊಡ್ತಾರೆ. ಓಕೆ, 16/3/2026 ಹಿಡ್ಕೊಂಡು 15/4/2026 ಮಟ್ಟ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆದ್ರೆ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸ್ರಿ, ಯಾಕಂದ್ರೆ ಕಡಿಗೆ ನೀವು ಅರ್ಜಿ ಸಲ್ಲಿಸಕ್ಕೆ ಹೋದ್ರಪ್ಪ ಅಂದ್ರೆ ಸರ್ವರ ಬಿಜಿ ಬರ್ತೈತಿ, ನಿಮ್ಮ ಅರ್ಜಿ ಸಲ್ಲಿಸಕ್ಕೆ ತೊಂದರೆ ಆಕತಿ. ಆಯ್ಕೆ ವಿಧಾನ, ಮಕ್ಕಳನ್ನು ಯಾವ ರೀತಿ ಇವರು ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಸ್ಕೂಲ್ಗಳಿಗೆ ಈ ಒಂದು 25% ಸೀಟ್ಗಳ ಅಡಿಯಲ್ಲಿ 25% ಸೀಟ್ಗಳಿಗಾಗಿ ಆಯ್ಕೆ ಮಾಡ್ತಾರಪ್ಪ ಅಂದ್ರೆ ಲಾಟ್ರಿ ಮೂಲಕ, ಪಾರದರ್ಶಕ ಲಾಟ್ರಿ ಮೂಲಕ ಅಂದ್ರೆ ಥ್ರೂ ಟ್ರಾನ್ಸ್ಪರೆಂಟ್ ಲಾಟ್ರಿ ಸಿಸ್ಟಮ್, ಪಾರದರ್ಶಕ ಲಾಟ್ರಿ ಮೂಲಕ ಆಯ್ಕೆ ಮಾಡ್ತಾರು. ಇಲ್ಲಿ 2 ರೌಂಡ್ ಲಾಟ್ರಿ ನಡೀತೈತಿ. 1ನೇ ರೌಂಡ್ ಲಾಟ್ರಿ ನಡೀತೈತಿ, ಅಲ್ಲಿ ಸೆಲೆಕ್ಟ್ ಆಗದೇ ಇದ್ದಂಥ ಮಕ್ಕಳನ್ನ 2ನೇ ರೌಂಡ್ ಲಾಟ್ರಿ ಒಳಗೆ ಸೆಲೆಕ್ಟ್ ಮಾಡೋ ಚಾನ್ಸ್ ಇರ್ತೈತಿ. ಓಕೆ, 2 ಸುತ್ತುಗಳ ಲಾಟ್ರಿಯನ್ನು ನಡೆಸ್ತಾರು. ಎರಡು ಸುತ್ತುಗಳ ಲಾಟ್ರಿ ನಡೆಸುವ ಮೂಲಕ ಒಂದು ಮಕ್ಕಳನ್ನು ಸೆಲೆಕ್ಟ್ ಮಾಡ್ತಾರೆ. ಯಾರ್ಯಾರಿಗೆ ಪ್ರೈವೇಟ್ ಕಲಸಾಗ ನಿಗಂಗಿಲ್ಲ ಅವರು ಈ ಒಂದು ಆರ್ ಟಿ ಅಡಿಯಲ್ಲಿ ಸೀಟುಗಳ ಹಂಚಿಕೆ ಅನುಕೂಲವನ್ನು ಪಡ್ಕೋಬೇಕು.